UPVC ಡೋರ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಏನಕ್ಕೆ ಇಷ್ಟೊಂದು ಟ್ರೆಂಡಿಂಗ್ ಇದೆ ಗೊತ್ತಾ, ಹೆಂಗೆಲ್ಲ ಯೂಸ್ ಮಾಡ್ತಾರೆ ಗೊತ್ತಾ. ಸೊ ಮೇಲೆ ಎತ್ಕೊಳ್ಳಿ. ಸೊ ಇದು ನಿಮಗೆ ವೆಯ್ಟ್ ಚೆಕ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಗೇಜ್ ಚೆಕ್ ಮಾಡ್ತೀನಿ, ಡ್ಯಾಮೇಜ್ ಆಗುತ್ತಾ ಅಂತ ಚೆಕ್ ಮಾಡ್ತೀನಿ. ಹಾಕಿ ಸರ್ ಒಂದ್ಸಲ. ಸೊ ನೋಡಿ, ಸೊ ಏನು ಹಾಕಿದ್ರು ಕೂಡ ನೋಡಿ, ಸೊ ಏನು ಹಾಕಿದ್ರು ಕೂಡ ಇದು ಕಟ್ ಆಗಲ್ಲ. ಏನಕ್ಕೆ ಅಂದರೆ ಅಷ್ಟು ಸ್ಟ್ರಾಂಗ್ ಇದೆ. ವೆಯ್ಟ್ ಚೆಕ್ ಮಾಡೋಣ, ವೆಯ್ಟ್ ಮೇಲೆ ಹಾಕ್ಬಿಟ್ಟು ಬನ್ನಿ. ಹಾಗೆ ಹಚ್ಚಿ ಸರ್ ಗಾಡಿನ, ಹಚ್ಚಿ ಸರ್, ಹಾಗೆ ಹಚ್ಚಿ ಸರ್. ಇದೆಯಾ ನೋಡಿ. ಸೊ ನೋಡ್ತಾ ಇರ್ಬೋದು ಟೈರ್ ಯಾವ ಥರ ಹತ್ತಿದೆ ಅಂತ. ಸೊ ಎಷ್ಟು ಗೇಜ್ ಇದೆ ಅಂತಂದರೆ ನೀವು ಕಾರ್ ಹತ್ತಿದ್ರು ಕೂಡ ಏನೂ ಆಗಿಲ್ಲ ಅಂತ ಹೇಳ್ಬೋದು. ಗುರು ಇವಾಗ ಫೈರ್ ಟೆಸ್ಟ್ ಮಾಡೋಣ. ಯಾಕೆ ಅಂತಂದರೆ ಆಗಿ ಸರ್ ನೀವು. ಸೊ ಇವಾಗ ಆಮೇಲೆ ಯಾರು ಮನೇಲಿ ಟ್ರೈ ಮಾಡೋಕೆ ಹೋಗಬೇಡಿ. ಸೊ ಮೆಲ್ಟ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಮಾಡೋಣ. ಸರ್ ಒಂದು ನಿಮಿಷ, ಇನ್ನೂ ನನಗೆ ಮದುವೆ ಆಗಿಲ್ಲ. ಈಗ ಹಾಕಿ ಸರ್ ಹಾಗೆ. ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಯಾವ ಬೆಂಕಿ ಉರಿತಾ ಇದ್ರು ಕೂಡ ಯಾವುದೇ ರೀತಿ ಮೆಲ್ಟ್ ಆಗ್ತಾ ಇಲ್ಲ. ಸೊ ನನಗೆ ಫೀಲ್ ಆಗ್ತಾ ಇದೆ, ನೋಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಇದನ್ನು ಹಾಕ್ಸ್ಕೊಳ್ಳೋದ್ರಿಂದ ನಿಮಗೆ ಆ್ಯಂಡ್ ಸೇಫ್ಟಿ ಪರ್ಪಸ್ ನೋಡೋದಾದರೆ ತುಂಬ ಚೆನ್ನಾಗಿದೆ. ಬಾಳ್ಕೆನೂ ಕೂಡ ಲಾಂಗ್ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ತುಕ್ಕಿ ಹಿಡಿಯಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವಾಗ ನೀವು ವುಡ್ನ ಯೂಸ್ ಮಾಡಿದ್ದೀರಾ ಅಂದರೆ ಕೆಲವೊಂದು ಹೇಳ್ತಿರೋದು ಅದು ನಿಮಗೆ ಫಂಗಸ್ ಬರುವಂಥದ್ದು, ಗೆದ್ಲಿಡುವಂಥದ್ದು ಈ ಥರ ಇರುತ್ತೆ ವಾಟರ್ ಬರೋದ್ರಿಂದ. ಬಟ್ ಇದನ್ನು ರೆಡಿ ಮಾಡೋದು ಕೂಡ ನಿಮಗೆ ವಿಂಡೋ ಮಳೆ ಬಂದರೂ ಕೂಡ ವಾಟರ್ ಹೋಗಿ ಸಪ್ರೇಟಾಗಿ ಮಾಡಿದ್ದಾರೆ. ಅದೆಲ್ಲ ತೋರಿಸ್ಕೊಡ್ತೀನಿ. ಅಂದರೆ ಇದು ಮೇಲೆ ಕವರ್ ಇದೆಯಲ್ವಾ, ಲೇಯರ್ ಅದು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಏನೂ ಆಗಿಲ್ಲ. ಸೊ UPVCಲಿ ಏನೆಲ್ಲ ಮಾಡಿಸ್ಕೋಬೋದು ಸರ್? ಸರ್ ನಿಮಗೆ ಇದರಲ್ಲಿ ವಿಂಡೋ, ಆಮೇಲೆ ಡೋರ್ಗಳು ಮತ್ತು ಕೇಸ್ಮೆಂಟ್ ವಿಂಡೋಗಳು ಪ್ರತಿಯೊಂದು ಮಾಡಿಸ್ಕೋಬೋದು ಸರ್. ಸರ್ ಈಗ UPVCದು ಫಸ್ಟ್ ಟ್ರೈಲರ್ ಆಲ್ರೆಡಿ ನೋಡಿದ್ದಾರೆ, ಎತ್ತಾಕೋದ್ರು ಏನಾಗಿಲ್ಲ, ಗೇಜ್ ಹಂಗಿರುತ್ತೆ ಅಂತ. ಸೊ ಈಗ ಪ್ರೋಸೆಸ್ ತೋರಿಸ್ಬೋಣ. ವಿಂಡೋಸ್ ಆಗಿರ್ಬೋದು, ಡೋರ್ ಆಗಿರ್ಬೋದು, ಯಾವ ಥರ ರೆಡಿ ಮಾಡ್ತೀರಾ, ಕಸ್ಟಮೈಸ್ ಯಾವ ಥರ ಮಾಡ್ಕೊಡ್ತೀರಾ ಅಂತ. ಎಕ್ಸಾಂಪಲ್ ಇವಾಗ ನನ್ನೊಂದು ಮನೆ ರೆಡಿ ಇದೆ, ವಿಂಡೋ ಮಾಡಬೇಕು ಅಥವಾ ಡೋರ್ ಮಾಡಬೇಕು, ಕಸ್ಟಮೈಸು. ಫಸ್ಟ್ ಪ್ರಾಡಕ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ನೋಡಿ ಸರ್, ಇದು ನಮಗೆ ಪ್ರೊಫೈಲು, ನಮಗೆ ರಾ ಮೆಟೀರಿಯಲ್ ಬರುತ್ತೆ ಇದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಆಲ್ಮೋಸ್ಟ್ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಲೆಂತಾಗಿ ಫುಲ್ಲು ತರಿಸ್ಕೊಳ್ತಾರೆ. ಸೊ ಕಸ್ಟಮೈಸ್ ಮಾಡಬೇಕು ಅಂತಂದಾಗ ಕೆಲವು ಕಡೆ ಏನಾಗಿರುತ್ತೆ, ಸೊ ಚಿಕ್ಕ ದೊಡ್ಡ ಈ ಥರ ಇರುತ್ತೆ. ಸೊ ನಿಮಗೆ ಕಸ್ಟಮೈಸ್ ಬಂದಾಗ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಿಮಗೆ ತಂದು ಕಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಇದು ಗೇಜ್ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಏನು ಸರ್ ಇಷ್ಟಿದೆ, ಆಗೋದೇ ಇಲ್ಲ ಬೆಂಡ್ ಮಾಡೋಕ್ಕೆ, ಅಷ್ಟು ಗೇಜ್ ಇದೆ ಅಂತ ಹೇಳ್ಬೋದು. ಇದನ್ನ ಏನು ಮಾಡ್ತಾರೆ, ಸೊ ನಿಮಗೆ ಕಸ್ಟಮೈಸ್ ಇವಾಗ ಡೋರ್ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಅದನ್ನ ಮೆಜರ್ಮೆಂಟ್ ಯಾವ ಥರ ಕಟ್ ಮಾಡ್ಕೊಳ್ತೀರಾ ಸರ್ ನೀವು? ಸರ್ ಬನ್ನಿ ಸರ್ ತೋರಿಸ್ತೀನಿ. ಇದು ರೀಇನ್ಫೋರ್ಸ್ಮೆಂಟ್ ಅಂತ. ಇದು ನಮಗೆ ಕಾಂಕ್ರೀಟಲ್ಲಿ ಕಂಬಿ ಹಾಕ್ತೀವಲ್ಲ ಆ ಥರ ನಮಗೆ ಸ್ಟ್ರಾಂಗ್ ಇರುತ್ತೆ ಸರ್. ಈ ಪ್ರೊಫೈಲ್ ಒಳಗಡೆ ನಾವು ಇದನ್ನು ಹಾಕಬೇಕಾಗುತ್ತೆ. ಅದು ಹಾಕಿದ್ರೆ ಇದು ಹಾಕಿದ್ರೇ ಅದು ಸ್ಟ್ರಾಂಗ್ ಆಗೋದು ಸರ್. ಇದೇ ಆಲ್ರೆಡಿ ಸ್ಟ್ರಾಂಗ್ ಇದೆ, ಅದ್ರ ಜೊತೆ ಇದು ಹಾಕಿದ್ರೇ ಮೇ ಬಿ ಸ್ಟ್ರಾಂಗ್. ಓಕೆ ಬನ್ನಿ ಸರ್ ಹಾಗೆ. ಸೊ ನೋಡ್ತಾ ಇರ್ಬೋದು, ಈ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ತಾರೆ. ಈಗ ವಿಂಡೋಗೆ ಬೇಕು ನೋಡಿ, ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಕಟ್ ಮಾಡ್ಕೊಳ್ಳೋ ಪ್ರೋಸೆಸ್ ಆದಮೇಲೆ ಸರ್ ಇಷ್ಟಕ್ಕೆ ನೀವು ಕಟ್ ಮಾಡ್ಕೋಬೇಕು ಅನ್ನೋ ಪ್ರೋಸೆಸ್ ಹೇಗೆ ಬರುತ್ತೆ ತೋರಿಸ್ತೀರಾ ಸರ್? ಇವಾಗ ನಾವು ಈ ಥರ ಇರೋದನ್ನ ನಾವು 45 ಡಿಗ್ರಿಗೆ ನಾವು ಕಟ್ ಮಾಡ್ತೀವಿ. 4 ಕಡೆನೂ ನಿಮಗೆ ಕಾರ್ನರ್ ಜಾಯಿಂಟ್ ಕುಂತ್ಕೊಳ್ಳುತ್ತೆ ಕಟಿಂಗ್ ಕರೋ. ಸೊ ಕಟ್ ಮಾಡಿ ಸರ್, ಯಾವ ಥರ ಕಟ್ ಮಾಡ್ತೀರಾ? ನೋಡಿ ಸರ್, ಇದು 45 ಡಿಗ್ರಿ ಕಟ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಟ್ಟಾಗ ನಿಮಗೆ ಜಾಯಿಂಟು ಅದು ಪ್ರಾಪರಾಗಿ ಬರುತ್ತೆ, ಪ್ರಾಪರಾಗಿ ಕಾರ್ನರ್ ಆಗಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಈ ಥರ ಜಾಯಿಂಟ್ ಕಾಣುತ್ತೆ. ಸೊ ಸರ್ ಹೇಳ್ದಂಗೆ ಆವಾಗಲೇ ಕ್ಲೀನಾಗಿ ಕಟ್ ಮಾಡಿಕೊಂಡು ಸೊ 45 ಡಿಗ್ರಿಲಿ ಸೊ ಈ ಥರ ಮೆಜರ್ಮೆಂಟ್ ಮಾಡ್ತಾರೆ ನೋಡಿ, ಫುಲ್ಲು ಕ್ಲೀನ್ ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ಕಾಣಿಸ್ತಿದ್ಯಾ? 4 ದಿಕ್ಕಲ್ಲಿ ಈ ಥರ ಕ್ಲೋಸ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇರೋದು, ಬನ್ನಿ ತೋರಿಸ್ತೀನಿ ಅದನ್ನು ಕೂಡ. ಸರ್ ಇವಾಗ ಈ ಮಿಷಿನ್ ಏನು ರಿಲೇಟೆಡ್ ಆಗಿರುತ್ತೆ ಸರ್? ಇದು ವಾಟರ್ ಸಾಲ್ಟ್ ಮಿಷಿನ್ ಅಂತ. ವಾಟರ್ ಏನಾದರೂ ಇದ್ರೊಳಗಡೆ ಮಳೆ ನೀರು ಏನಾದರೂ ಬಿದ್ದರೆ ಇಲ್ಲಿ ನಾವು ಸ್ಲಾಟ್ ಕೊಟ್ಟು ಈ ಚಾನಲಿಂದ ನೀರು ಈಚೆ ಹೋಗುತ್ತೆ ಸರ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಂದರೆ ಇವಾಗ ಕೆಲವೊಂದು ಏನಾಗುತ್ತೆ ಅಂತಂದರೆ, ಈಗ ವುಡ್ನ ಯೂಸ್ ಮಾಡಿದಾಗ ಕೆಲವೊಂದು ಓಕೆನಾ, ಸೊ ಅವಾಗ ಏನಾಗುತ್ತೆ ಅಲ್ಲಿ ನಿಮಗೆ ಫಂಗಸ್ ಬರುವಂಥದ್ದು, ಗೆದ್ಲಿಳಿಯುವಂಥದ್ದು ಈ ಥರ ಎಲ್ಲ ಇರುತ್ತೆ. ಬಟ್ ಇದಕ್ಕೆ ನಿಮಗೆ 1% ಆ ಥರ ಆಗಲ್ಲ, ಕರೆಕ್ಟ್ ಅಲ್ವಾ ಸರ್? ಸೊ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ ಇರುತ್ತೆ. ಓಕೆ, ಸೊ ಪೇಂಟ್ ಎಲ್ಲ ಪೈಂಟಿಂಗ್ ಏನೂ ಇಲ್ಲ ಸರ್ ನಿಮಗೆ. ಪೈಂಟಿಂಗು ಮೇಂಟೆನೆನ್ಸು ಏನೂ ಬರಲ್ಲ ಸರ್ ಇದರಲ್ಲಿ. ಓಕೆ, ಸೊ ಬನ್ನಿ ಸರ್ ತೋರಿಸೋಣ ಯಾವ ಥರ ಕಟ್ ಮಾಡ್ತೀರಾ. ಅಂದರೆ ಇದನ್ನು ನೀವು ಇದಕ್ಕೂ ಕೂಡ ಮಿಷಿನ್ ಯೂಸ್ ಮಾಡ್ತಾರೆ ವಾಟರ್ ಹೋಗೋಕ್ಕೆ ಅಂತ ಹೇಳ್ಬೋದು. ಸರ್ ಕೆಲವರು ನಾರ್ಮಲ್ ಡ್ರಿಲ್ಲಿಂಗ್ ಮಿಷಿನಲ್ಲಿ ಮಾಡ್ತಾರೆ, ಆದರೆ ಯಾವುದು ಈ ಥರ ಫಿನಿಶಿಂಗ್ ಬರಲ್ಲ. ಇದು ನಾವು ವಾಟರ್ ವಾಲ್ ಮಿಷಿನಲ್ಲಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಸರ್. ಗುರುಗಳು ಇದು ನೋಡ್ತಾ ಇರ್ಬೋದು ಅಲ್ಯೂಮಿನಿಯಂ ಟ್ರ್ಯಾಕ್ ಅಂತ. ಯಾಕೆ ಅಂತ ಅಂದರೆ ಸರ್ ಲೈಕ್ ಇವಾಗ ನಾವು ಡೈರೆಕ್ಟಾಗಿ ವೀಲ್ನ ಏನಾದ್ರೂ ಇದ್ರ ಮೇಲೆ ರನ್ ಮಾಡಿಬಿಟ್ಟಿದ್ದೀವಿ ಅಂದರೆ ಇದು ಸಮದೋಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಈ ವೀಲ್ ಮೇಲೆ, ಈ ಕಬ್ಬಿಣದ ಮೇಲೆ ಹೋಗೋದ್ರಿಂದ ಏನಾಗುತ್ತೆ, ಲಾಂಗ್ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ಮಿನಿಮಮ್ ಇಲ್ಲ ಅಂದರೂ 15 ಇಯರ್ಸ್ ಏನಾಗಲ್ಲ. ಸೊ ನೋಡಿ ಕ್ಲೀನಾಗಿ ಸ್ಲೈಡ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ನೋಡಿದ್ದೀರಾ. ಸೊ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಹಾಕಿದ್ರೆ ಬೇಗ ಸಮದೋಗುತ್ತೆ. ಹಾಗಾಗಿ ಇದ್ರ ಮೇಲೆ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್. ಸರ್ ಇದೇನು ಮಾಡ್ತಾ ಇದ್ದೀರಾ ಸರ್? ಇದು ರೀಇನ್ಫೋರ್ಸ್ಮೆಂಟ್ ಅಂತ. ಇದು ನಾವು ಇದಕ್ಕೆ UPVCಗೆ ಇದೇ ಮೇಯ್ನು ಆಧಾರ ಸರ್. ಇದಿದ್ರೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದು ಪ್ರತಿಯೊಬ್ಬರು ಹಾಕ್ಲೇಬೇಕು ಸರ್. ಇದು ನೋಡಿ ಹಿಂಗೆ ಫುಲ್ ಹಾಕಿದ್ರೇ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ.
ಓಕೆ ಒಳಕ್ಕೆ ಹೋಗಿ ಲಾಕ್ ಒಳಕ್ಕೆ ಹೋಗಿ ಲಾಕ್ ಆಗುತ್ತೆ. ಅಂದ್ರೆ ಇದೇ ಅಷ್ಟು ಸ್ಟ್ರಾಂಗ್ ಇದೆ, ಅದಕ್ಕೆ ಕಬ್ಬಣ ಇದು ಬೇರೆ ಹಾಕ್ತಾರೆ ಅಂಡ್ ಇನ್ನೂ ಡಬಲ್ ತ್ರಿಬಲ್ ಸ್ಟ್ರಾಂಗ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಹಂಗಾಗಿ ಹೇಳ್ತಿರೋದು, ಬೇರೆದು ಕಂಪೇರ್ ಮಾಡೋದು ಬೇಡ. ಸೊ ಹೆವಿ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಲಾಂಗ್ ಟೈಮ್ ಕೂಡ ಬರುತ್ತೆ. ಸರ್ ಇದಾದ್ಮೇಲೆ ಸೊ ಹಿಂಗೆ ಲಾಕ್ ಮಾಡಿಬಿಟ್ಟಿದ್ದೀರಲ್ವಾ, ಇದು ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತೆ ಸರ್? ನೆಕ್ಸ್ಟ್ ಇದಾದ್ಮೇಲೆ ನಾವೀಗ ವೆಲ್ಡಿಂಗ್ ಮಾಡ್ತೀವಿ. ಅದನ್ನು ಓಕೆ, ಅದು ಶೇಕ್ ಆಗದೆ ಇರೋ ಥರ ಇದು ಹೋಲ್ ಮಾಡಿ ಇದು ಇದಾಕಿರ್ತೀರಾ, ಏನಿದು ಸ್ಕ್ರೂ ಹಾಕಿರ್ತೀವಿ ಸರ್ ಇದಕ್ಕೆ. ಓಕೆ ಓಕೆ, ಅಂದರೆ ಅದು ಆ್ಯಕ್ಚುಲಿ ಶೇಕ್ ಆಗಬಾರ್ದಲ್ಲ ವೆಲ್ಡಿಂಗ್ ಮಾಡಬೇಕಾದ್ರೆಲ್ಲ. ಸೊ ಹಾಗಾಗಿ ಸೊ ಈ ಮಿಷಿನ್ಗೆ ನೋಡ್ತಾ ಇರ್ಬೋದು, ಈ ಥರ ಮೆಜರ್ಮೆಂಟ್ ಅವಾಗಲೇ ಹಾಕೊಂಡ್ರಲ್ವಾ, ಸೊ ಅದನ್ನ ಲಾಕ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಲಾಕ್ ಆದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತೆ ನೋಡೋಣ. ನೋಡಿ ಸರ್, ಇದು ಸೀಮ್ಲೆಸ್ ವೆಲ್ಡಿಂಗ್ ಮಿಷಿನ್. ಇದು ನಾವು 250 ಡಿಗ್ರಿಯಲ್ಲಿ ಇದನ್ನ ವೆಲ್ಡ್ ಮಾಡ್ತಾ ಇದೀವಿ. ಈಗ ವೆಲ್ಡ್ ಆಗುತ್ತೆ ನೋಡಿ ಸರ್. ಸೊ ಯಾವ ಥರ ವೆಲ್ಡ್ ಆಗುತ್ತೆ ಅಂತಂದರೆ, ಈಗ ಪ್ರೋಸೆಸ್ ನೋಡ್ಬೋದು, ಫುಲ್ಲು ಡಿಗ್ರಿಲಿ ಫುಲ್ಲು ಹೀಟ್ ಆಗಿ, ಸೊ ಹೀಟ್ ಆದಮೇಲೆ ನೆಕ್ಸ್ಟ್ ಮಜಾ ಇರೋದು ಹೆಂಗೆ ಅಂತಂದರೆ, ನಿಮಗೆ ಇದು ಕಟ್ ಮಾಡಿರೋ ಫೀಲೇ ಗೊತ್ತಾಗಲ್ಲ. ಯಾಕೆಂದರೆ ಕೆಲವು ಕಡೆ ಏನು ಮಾಡಿರ್ತೀರಿ, ಇದು ಆ ಕಡೆ ಜಾಯಿಂಟ್ ಮಾಡಿದಾಗ ನಿಮಗೆ ಗ್ಯಾಪ್ ಎಲ್ಲ ಇರುತ್ತೆ. ಬಟ್ ಇದು ನಿಮಗೆ ನ್ಯಾಚುರಲಾಗಿ ಹಿಂಗೆ ಮಾಡ್ಬಿಟ್ರ ಅಂತ ಅನ್ಸುತ್ತೆ. ಸೀಮ್ಲೆಸ್ ಜಾಯಿಂಟು ಅಂದರೆ ಆ ಕಾರ್ನರಲ್ಲಿ ಆಗ್ತಾ ಇದೆ ಹೀಟಾಗಿ ಕಾಣಿಸ್ತಿದ್ಯಾ? ಸೊ ಫುಲ್ಲು ವೆಲ್ಡ್ ಆಗಿದೆ. ಈಗ ವೆಲ್ಡ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು. ನೋಡಿ ಸರ್, ಇದು ಸೀಮ್ಲೆಸ್ ಜಾಯಿಂಟೇ ಕಾಣಲ್ಲ ನಿಮಗೆ. ಹೌದು, ಇಲ್ಲಿ ನೋಡಿ ಒಂದು ಲೈನ್ ಅಷ್ಟೇ ಕಾಣಿಸೋದು ನಿಮಗೆ. ಕ್ಲೀನಾಗಿ ಪ್ರಾಪರಾಗಿ ನಿಮಗೆ ಫುಲ್ಲು ಮೆಲ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನೋಡ್ತಾ ಇರ್ಬೋದು, ಫುಲ್ಲು ನಿಮಗೆ ಮೆಲ್ಟ್ ಆಗಿ ಫುಲ್ಲು ಜಾಯಿಂಟಾಗಿ ಕಚ್ಕೊಂಡು ಬಿಡುತ್ತೆ ಹಾಗೇ. ಸರ್ ಇದು ಹಾಗಾಗಿ ಓಪನ್ ಮಾಡೋ ಚಾನ್ಸಸ್ ಇರಲ್ಲ, ಅಂದರೆ ಬಿದ್ದೋದಾಗ ಕಟ್ ಆಗುವಂಥ ಚಾನ್ಸಸ್ಸು ಯಾವುದೂ ಇರಲ್ಲ. ಏನಿರಲ್ಲ ಸರ್. ಇದು ವೀಲ್ ಟ್ರ್ಯಾಕ್, ಅಲ್ಯೂಮಿನಿಯಂ ಟ್ರ್ಯಾಕ್ ತೋರಿಸ್ತೀರಾ? ರೆಡಿ ಆದಮೇಲೆ ಅಲ್ಯೂಮಿನಿಯಂ ಟ್ರ್ಯಾಕು ವಾಟರ್ ಹೋಲ್ ಈ ಥರ ಆಗಿದೆ ನೋಡಿ. ನೋಡಿ ಇದು ಅಲ್ಯೂಮಿನಿಯಂ ಟ್ರ್ಯಾಕ್ ಇದೆ ಆ್ಯಕ್ಚುಲಿ, ಅವಾಗಲೇ ನೋಡಿದ್ರಲ್ಲ. ಸೊ ಸ್ಲೈಡ್ ಮಾಡೋಕ್ಕೆ. ಸೊ ನೋಡಿ ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಸೊ ಇದ್ರ ಜೊತೆಲಿ ನಿಮಗೆ ವಾಟರ್ ಇನ್ ಕೇಸ್ ಏನಾದ್ರು ಮಳೆ ಬಂದಾಗ, ನಾವು ವಿಂಡೋ ಕ್ಲೋಸ್ ಮಾಡಿರ್ತೀರ ಅಂದ್ಕೊಳ್ಳಿ, ಸಪೋಸ್ ಆ ಕಡೆಯಿಂದ ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ. ಬಟ್ ಇಲ್ಲಿ ನೀರು ಹೋಗೋಕ್ಕೆ ಹೋಲ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ನೀರು ನಿಂತ್ಕೊಳ್ಳಲ್ಲ. ಸೊ ಬೇರೆ ನೀವೇನಾದರೂ ವುಡ್ಡಲ್ಲಿ ಯೂಸ್ ಮಾಡಿದ್ದೀರಾ ಅಂತಂದರೆ ಸೊ ಫಂಗಸ್ ಥರ ಬರೋದು, ಗೆದ್ಲಿಡಿಯೋ ಚಾನ್ಸಸ್ ಇರುತ್ತೆ ಕೆಲವೊಂದು, ಎಲ್ಲ ಅಲ್ಲ. ಸೊ ಹಾಗಾಗಿ ನಿಮಗೆ ಅದು ಅಷ್ಟು ಲಾಂಗ್ ಟೈಮ್ ಬರೋಲ್ಲ. ಬಟ್ ಇದನ್ನು ಯೂಸ್ ಮಾಡಿದ್ದೀರಾ ಅಂದರೆ ಸೊ ಆಲ್ಮೋಸ್ಟ್ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು ಇದು ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಔಟ್ಲುಕ್ಕು ಅಷ್ಟೇ. ಸೊ ನೀವು ನಾರ್ಮಲ್ ವಿಂಡೋ ಕಂಪೇರ್ ಮಾಡಿದ್ದೀರಾ ಅಂತಂದರೆ ಔಟ್ಲುಕ್ಕು ಕೂಡ ನಿಮಗೆ ಮಸ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಸೊ ಈಗ ಆಲ್ಮೋಸ್ಟ್ ವಿಂಡೋಸ್ ಆ ಥರ ರೆಡಿ ಮಾಡಿದ್ಮೇಲೆ ಅಥವಾ ಡೋರ್ನ ನೀವು ಕಸ್ಟಮೈಸ್ ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ಸ್ಲೈಡಿಂಗ್ ಡೋರ್ಗೆ ಅಂತ ಬಂದಾಗ ಸೊ ವೀಲ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ವೀಲ್ ಆಲ್ರೆಡಿ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಾದ್ಮೇಲೆ ಗ್ಲಾಸು ನೀವು ಕೇಳ್ತಾರೆ. ಈಗ ನಾರ್ಮಲಾಗಿ ಯೂಸ್ ಮಾಡುವಂಥ ವಿಂಡೋಸ್ಗೆ ಥಿಕ್ನೆಸ್ ಅಂತ ನೋಡೋದಾದರೆ ಎಷ್ಟಾಗ್ತದೆ ಸರ್? ರೆಗ್ಯುಲರ್ ಆಗಿ ನಾವು 5 mm ಎಲ್ಲರಿಗೂ ಹಾಕ್ತೀವಿ. ಕೆಲವೊಬ್ರು 4 mm ಹಾಕತ್ತಾರೆ. ಓಕೆ, ನೀವು ಆಲ್ಮೋಸ್ಟ್ 5 mm ಎಲ್ಲ ಅಂದರೆ ಗೇಜ್ಗೂ ಅಷ್ಟೇ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸೌಂಡ್ ಪ್ರೂಫ್ ಅಂತ ನೋಡೋದಾದ್ರೆ ಸರ್, ಸೌಂಡ್ ಪ್ರೂಫ್ ಅಂದರೆ ನಾವು ಉಲ್ಫೈಲ್ ಹಾಕಿರ್ತೀವಿ ಸರ್. ಇಲ್ಲಿ ನಿಮಗೆ ಸೌಂಡ್ 99% ಸೌಂಡ್ ಪ್ರೂಫ್ ಆಗಿರುತ್ತೆ ಸರ್. ಇದು ಸ್ಪೆಷಾಲಿಟಿನೇ ಸೌಂಡ್ ಪ್ರೂಫ್ ಸರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಸರ್ ಇದೇನು ಸರ್, ಇದು ನೆಟ್ ಬೇರೆ ಯೂಸ್ ಮಾಡಿದ್ದೀರಾ ಸರ್? ಇದು ಮಸ್ಕಿಟೋ ಮೆಶ್ ಅಂತ. ಓಕೆ, ಇದು ನಿಮಗೆ ಸೊಳ್ಳೆ ಬರದೇ ಇರಲಿ ಅಂತ ನಾವು 2.5 ಟ್ರ್ಯಾಕು ಇಲ್ಲ 3 ಟ್ರ್ಯಾಕಲ್ಲಿ ಇದನ್ನು ನಾವು ಹಾಕಿರ್ತೀವಿ ಸರ್. ಇದು ಮಸ್ಕಿಟೋ ಮೆಶ್ ಇರುತ್ತೆ ನಿಮಗೆ. ಸೊ ಈಗ ನಿಮ್ಗೆ ಬೇಕು ಅಂತಂದರೆ ಇದು ಹಾಕ್ಸ್ಕೋಬೋದು, ಬೇಡ ಅಂತಂದ್ರೂ ಕೂಡ ಬಿಡ್ಬೋದು. ಒಟ್ಟಿನಲ್ಲಿ ನಿಮಗೆ ಸೊ ಲಾಂಗ್ ಟೈಮ್ಸಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಸೌಂಡ್ ಪ್ರೂಫ್ಗಾಗಿರ್ಬೋದು, ಔಟ್ಲುಕ್ ಆಗಿರ್ಬೋದು, ಎಲ್ಲದಕ್ಕೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಲಾಕು ಅಷ್ಟೇ, ಇಲ್ಲಿ ನೋಡಿ ಜಸ್ಟ್ ಲಾಕ್ ಓಪನ್ ಮಾಡಿ ಆ್ಯಂಡ್ ಲಾಕಿಂದ ಜಸ್ಟ್ ನೀವು ಕ್ಲೋಸ್ ಮಾಡಿ ಆಟೋಮೆಟಿಕ್ ಅದೇ ಲಾಕ್ ಆಗೋಗುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಮಾಡ್ಕೊಳ್ತಾರೆ. ಇವಾಗ ಇದು ನಾವು ಎಕ್ಸಾಂಪಲ್ ಜಸ್ಟ್ ವಿಂಡೋ ಮಾತ್ರ ತೋರಿಸಿರೋಂಥದ್ದು. ಅಂದರೆ ನಿಮ್ಗೆ ಏನಾದರೂ ಡೋರ್ಗೆ ಬೇಕು ಅಂದರೂ ಕೂಡ ಡೋರ್ಗೂ ಕೂಡ ಕಸ್ಟಮೈಸ್ ಮಾಡ್ತಾರೆ. ಓಕೆ, ಇವಾಗ ಏನು ಗೊತ್ತಾ, ಕೆಲವ್ರು ಏನಾಗುತ್ತೆ ಸರ್, ವೈಟ್ ಕಲರ್ ಇದೆ ಸರ್, ನನಗೆ ನಮ್ಮ ಮನೆ ಕಲರ್ಗೆ ಮ್ಯಾಚ್ ಆಗೋ ಥರ ಕಲರ್ ಕಸ್ಟಮೈಸ್ ಬೇಕು ಅಂತ ಕೇಳ್ತಾರೆ. ಕರೆಕ್ಟು, ಕಲರ್ ಕಸ್ಟಮೈಸ್ ಯಾವ ಥರ ಮಾಡ್ಕೊಡ್ತೀರಾ ಸರ್? ಇದರಲ್ಲಿ 10 ಕಲರ್ಸ್ ಇರುತ್ತೆ ನಿಮಗೆ. ಬನ್ನಿ ತೋರಿಸಬೋಣ. ಸೊ ವಿಂಡೋಸ್ ಆಗಿರ್ಬೋದು, ಡೋರ್ ಆಗಿರ್ಬೋದು, ಕಲರ್ ಕಸ್ಟಮೈಸ್ ಏನಾರು ಕೇಳಿದ್ರೆ ಎಷ್ಟು ಕಲರ್ ಅವೈಲೇಬಲ್ ಇದೆ ಸರ್? ನಮ್ಮ ಹತ್ರ 10+ ಕಲರ್ಗಳಿದೆ ಸರ್. ಅದರಲ್ಲಿ ವಾಲ್ನೆಟ್ಟು, ಮಾಗಿನೇರು, ಟೀಕ್ ವುಡ್ಡು, ಗ್ರೇ, ಬ್ಲ್ಯಾಕು, ಬ್ರೌನು, ಈ ಥರ ಕಲರ್ಸ್ ತುಂಬ ಕಲರ್ ಅವೈಲೇಬಲ್ ಇದೆ ಸರ್. ಓಕೆ, ಸೊ ಇದರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ನಾನು ಅಬ್ಸರ್ವ್ ಮಾಡ್ದಂಗೆ. ಸೊ ಏನಾದ್ರು ಇನ್ ಕೇಸು ಈಗ ನೋಡಿ, ಅವಾಗಲೇ ನೋಡಿದ್ದು ವೈಟ್ ಕಲರ್ ಇದು, ಓಕೆನಾ? ಸೊ ಇನ್ ಕೇಸ್ ವೈಟಲ್ಲಿ ಕೆಲವರು ಏನು ಮಾಡ್ತಾರೆ, ಸ್ಟಿಕ್ಕರಿಂಗ್ ಎಲ್ಲ ಮಾಡ್ತಾರೆ. ಆವಾಗ ಸ್ಟಿಕ್ಕರಿಂಗಿಗೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ, ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಸೊ ಇವ್ರು ನೋಡಿ ಇವಾಗ ಗ್ರೇ ಕಲರ್ ಆಗಿರ್ಬೋದು, ಸೊ ಈ ಕಲರ್ಗಳಲ್ಲಿ ಇದೇ ಮ್ಯಾಚಿಂಗ್ ಇರುತ್ತೆ. ಸೊ ನಿಮಗೆ ಪೇಂಟ್ ಹೋಗಲ್ಲ ಆ್ಯಕ್ಚುಲಿ. ನೋಡಿ ಪೇಂಟ್ ಹೋಗೋ ಚಾನ್ಸ್ ಇಲ್ಲ. ಇದು ನಿಮಗೆ ಗೊತ್ತೇ ಆಗಲ್ಲ, ಸೇಮ್ ವುಡ್ ಥರನೇ ಕಾಣಿಸ್ಬಿಡುತ್ತೆ. ನಿಮ್ಮ ಡಿಸೈನ್ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಕ್ವಾಲಿಟಿನೂ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ಇವಾಗ ವಾರಂಟಿ ಎಲ್ಲ ಎಷ್ಟು ವರ್ಷ ಕೊಡ್ತೀರಾ ಸರ್ ನೀವು? 15 years ವಾರಂಟಿ ಇದೆ. ಕಲರ್ ಎಲ್ಲ 20 years ವಾರಂಟಿ ಇದೆ. ವೈಟು 15 years, ಕಲರ್ ಎಲ್ಲ 20 years ವಾರಂಟಿ. ಸರ್ ಇದು ನಿಮ್ಮದು ಡೋರ್ ಕಸ್ಟಮೈಸ್ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಇದು ಕೇಸ್ಮೆಂಟು ಡಬಲ್ ಡೋರ್ ಅಂತ ಬರುತ್ತೆ ನಿಮಗೆ. ಓಕೆ, ಇದು ನೋಡಿ ಸರ್, ಡಬಲ್ ಡೋರ್ ಇರುತ್ತೆ. ಓಕೆ, ಸೊ ಅವಾಗಲೇ ಡಬಲ್ ಡೋರ್ ನೋಡಿದ್ರಿ, ಇವಾಗ ನೋಡೋದ್ರೆ ಸಿಂಗಲ್ ಡೋರು, ಫುಲ್ಲಿ ಗ್ಲಾಸು. ಇದು ಸಿಂಗಲ್ ಡೋರು, ಕೇಸ್ಮೆಂಟ್ ಡೋರು ಸರ್ ಇದು. ಓಕೆ, ಇದು ಸಿಂಗಲ್ ಡೋರು, ಅರ್ಧ ಗ್ಲಾಸು ಅರ್ಧ ಪ್ಯಾನಲಿಂಗ್ ಮಾಡಿದ್ದೀವಿ ಇದರಲ್ಲಿ.
ಓಕೆ ಸೊ ಆಫೀಸ್ ಸೆಟಪ್ ಬೇಕು ಅನ್ನೋರಿಗೆ ಕೆಲವರಿಗೆ ಕ್ಯಾಬಿನಲ್ಲಿ ಸೊ ಹೊರಗಡೆಯಿಂದ ಬರೋರಿಗೆ ಏನಾದ್ರೂ 50% ಇರುತ್ತಲ್ಲ ಸೊ ವಿಸಿಬಿಲಿಟಿ ಸೊ ಕೆಳಗೆ ಬೇಡ ಅಂತ ಅನ್ನೋರಿಗೆ ಫುಲ್ ಗ್ಲಾಸ್ಗೆ ಹಾಕೋಬೋದು 100% ಕಾಣಿಸುತ್ತೆ ಕ್ಲೀನಾಗೆ. ಇದು ಕೇಸ್ಮೆಂಟ್ ವಿಂಡೋ ಸರ್ ಇದು. ಸೊ ಓಕೆ ಈ ಥರ ಓಪನ್ ಮಾಡ್ಕೋಬೋದು. ಓಪನ್ ಮಾಡ್ಕೊ ಸಖತ್ತಾಗಿದೆ. ಸೊ ಇದು ನೋಡ್ತಾ ಇರ್ಬೋದು ಸ್ಲೈಡಿಂಗ್ ಡೋರ್ ಅವಾಗಲೇ ತೋರಿಸಿದ್ನಲ್ಲ ವಿಂಡೋ ನೋಡಿ. ಹಾಂ ಇದು ವಿಂಡೋ ಮಾತ್ರ ಮಾಡ್ಕೋಬೋದು, ಡೋರ್ಗೆ ಮಾಡ್ಕೋಕ್ಕಾಗಲ್ಲ ಈ ಥರ. ಮಾಡ್ಬೋದು. ಓಕೆ ಸೊ ನೋಡಿ ಇದರಲ್ಲಿ ಡೋರು ವಿಂಡೋ ಎರಡು ಮಾಡ್ಬೋದು. ಸೊ ಮೊಸ್ಕಿಟೋಸ್ದು ನೀವು ಮೆಸ್ಸು ನೋಡ್ತಾ ಇರ್ಬೋದು. ನೀವು ಬೇಕು ಅಂದರೆ ಕಸ್ಟಮೈಸ್ ಮಾಡಿಸ್ಕೋಬೋದು, ನಿಮಗೆ ಫುಲ್ ಬೇಕು ಅಂದರೆ ಫುಲ್ಲು ಮಾಡ್ಕೋಬೋದು. ಸರ್ ಇವಾಗ ಚಿಕ್ಕದಾಗಿದೆ ವಿಂಡೋಗೆ, ನಾನು ಡೋರ್ಗೆ ಬೇಕು ಅಂತ ಕೇಳ್ತೀನಿ ಸರ್. ಖಂಡಿತವಾಗ್ಲೂ ಮಾಡ್ಬೋದು ಸರ್. ಬನ್ನಿ ಸರ್, ಇಲ್ಲಿ ಹಾರ್ಡ್ವೇರಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ನೋಡಿ ಸರ್ ನಿಮಗೆ. ಏನಿಲ್ಲಲ್ಲ ಸರ್, ಎರಡು ಒಂದೇ ಥರ ಐತೆ ಸರ್. ನೋಡಿ ಸರ್, ಇದು ದಪ್ಪ ಇದೆ, ಇದು ಥಿಕ್ನೆಸ್ಸು ಸಣ್ಣ ಇದೆ. ಇದು ಅಷ್ಟೇ ಥಿಕ್ನೆಸ್ ದಪ್ಪ ಇದೆ, ಇದು ಸಣ್ಣ ಇದೆ. ಇದು ಪ್ರೀಮಿಯಂ ಕ್ವಾಲಿಟಿ ಹಾರ್ಡ್ವೇರು, ಇದು ಲೋಕಲ್ ಕ್ವಾಲಿಟಿ ಹಾರ್ಡ್ವೇರು ಸರ್. ನಾವು ಇದನ್ನು ಯಾವುದೇ ರೀತಿ ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದು ಬರೀ ಒಳ್ಳೆ ಮೆಟೀರಿಯಲ್ಲೇ ಯೂಸ್ ಮಾಡೋದು ಸರ್. ನಾವೆಲ್ಲೂ ಕಾಂಪ್ರಮೈಸ್ ಆಗಲ್ಲ ಸರ್ ಹಾರ್ಡ್ವೇರಲ್ಲಿ. ಸರ್ ಬನ್ನಿ ಹಂಗೆ ಮುಂದೆ, ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ಸರ್ ನಿಮಗೆ? ಸೊ ಎರಡು ಒಂದೇ ಥರ ಇದ್ರೂ ಕೂಡ ಫೀಲಲ್ಲಿ ಗೊತ್ತಾಗ್ಬಿಡುತ್ತೆ ಸೈಜಲ್ಲಿ. ಇದು ಒರಿಜಿನಲ್ಲು, ಇದು ಡೂಪ್ಲಿಕೇಟ್, ಕರೆಕ್ಟಾ ಸರ್? ಹೌದು ಸರ್. ನಾವು ಯಾವುದೇ ರೀತಿ ಈ ಥರ ಲೋಕಲ್ ಹಾರ್ಡ್ವೇರ್ಗಳನ್ನ ನಾವು ಯೂಸ್ ಮಾಡೋದಿಲ್ಲ ಸರ್. ನಾವು ಸಿಲಿಕಾನ್ನ ಏಷ್ಯನ್ ಪೈಂಟ್ಸ್ದು, ಫೆವಿಕಾಲ್ದು, ಫೆವಿಸೀಲು, ಲಾಕ್ಟೈಟ್ದು ಈ ಥರ ಕಂಪ್ನಿಗಳದ್ದೇ ಯೂಸ್ ಮಾಡ್ತೀವಿ ಸರ್. ಲೋಕಲ್ ಯಾವುದು ಯೂಸ್ ಮಾಡಲ್ಲ ಸರ್. ಸೊ ನೋಡಿದ್ರೆ ಯಾವಾಗಲೇ ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ. ಸರ್ ಇವಾಗ ನೋಡೋದಾದ್ರೆ ವಾರಂಟಿ ಎಲ್ಲ ಯಾವ ಥರ ಸರ್ ನಿಮ್ಮ ಹತ್ರ? ಸರ್ ಇದರಲ್ಲಿ 15 ವರ್ಷ ವಾರಂಟಿ ಇರುತ್ತೆ ಸರ್. ಓಕೆ. ನಿಮಗೆ ಇದರಲ್ಲಿ 2 ಟ್ರ್ಯಾಕು, 2.5 ಟ್ರ್ಯಾಕು, ಫಿಕ್ಸೆಡ್ಡು, ಕೇಸ್ಮೆಂಟ್ ಡೋರು, ಆಫೀಸ್ ಪಾರ್ಟೇಷನು ಪ್ರತಿಯೊಂದು ಮಾಡ್ಕೊಡ್ತೀವಿ. ಅಪಾರ್ಟ್ಮೆಂಟು, ಆಫೀಸು, ಮನೆ ಪ್ರತಿಯೊಂದಕ್ಕೂ ನಾವು ಇನ್ಸ್ಟಾಲ್ ಮಾಡ್ತೀವಿ. ವಿತ್ ಕಸ್ಟಮೈಸ್ ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲಿ ನೋಡೋದಾದ್ರೆ ನಿಮಗೆ ಪ್ರೈಸ್ ಅಂತ ಬಜೆಟ್ ಫ್ರೆಂಡ್ಲಿ ಮಾಡ್ಕೊಡ್ತಾರೆ ಸರ್. ಇದು ವಿಂಡೋರ್ ಗ್ಲೇಸ್ ಅಂತ ವಿಶ್ವೇಶ್ವರಯ್ಯ ಲೆವೆಟ್ ಸೆಕೆಂಡ್ ಬ್ಲಾಕಲ್ಲಿ ಇದೆ ಸರ್. ಓಕೆ. ಎಕ್ಸಾಕ್ಟ್ ಮ್ಯಾಪಿಂಗ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸ್ಕ್ರೀನ್ ಅಂತ ನಂಬರ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು. ಅಂಡ್ ನಿಮ್ಮ ಫ್ರೆಂಡು ಫಂಕ್ಷನ್ಗೆ ಯಾರಾದರೂ ಮನೆ ಕಟ್ಸಿರೋರಿಗೆ ಕಟ್ಟಬೇಕು ಅಂತ ಅನ್ನೋರಿಗೆ, ಈ ಥರ ಮಾಡರ್ನ್ ಆಗಿ ಏನಾದ್ರೂ ಯೂನಿಕ್ ಆಗಿ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ. ತುಂಬ ಯೂಸ್ ಆಗುತ್ತೆ. ನಂಬರ್ ಕೂಡ ಸೇವ್ ಮಾಡ್ಕೊಳ್ಳಿ. ಫ್ಯೂಚರ್ ನೀವು ಮನೆ ಕಳಿಸ್ತೀರಲ್ವಾ, ನಿಮಗೂ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ವಿತ್ ವಾರಂಟಿಲಿ ಕೊಡ್ತಾ ಇರೋದು. ಸೊ ಪ್ರೂಫ್ ಅಂತ ನೋಡಿದಾಗ ಮೊದಲೇ ಟ್ರೈಲರಲ್ಲೇ ನೋಡಿದಿರಾ ಎಷ್ಟು ಗೇಜ್ ಇದೆ ಆ್ಯಂಡ್ ಕೆಪಾಸಿಟಿ ಯಾವ ಥರ ಇದೆ. ಸೊ ಕಾರ್ ಹಚ್ಚಿದ್ರು ಏನಾಗಿಲ್ಲ, ಬಿಸಾಕಿದ್ರು ಏನಾಗಿಲ್ಲ, ಫೈರು ಆ್ಯಂಡ್ ಅದು ಮೆಲ್ಟು ಕೂಡ ಆಗಿಲ್ಲ. ಸೊ ಪ್ರೋಸೆಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಮ್ಮ ಜೊತೆ ಯೋಗೇಶ್ ಕುಮಾರ್ ಸರ್ ಇದ್ರು. ಹೆಸರು ಮೊದಲೇ ಹೇಳಬೇಕಿತ್ತು, ಸ್ವಲ್ಪ ಲೇಟಾಗಿ ಹೇಳಿದ್ದೀನಿ. ಆ್ಯಂಡ್ ಬನ್ನಿ ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕಾರೋ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತಾರೆ.